ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ದಾಸವಾಳದ ಬಗ್ಗೆ ಬಹಳ ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಾಸವಾಳ ಗಿಡ ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡ್ತಾ ಇರುವಾಗ ನಮಗೆ ಖುಷಿ ಅನಿಸುತ್ತೆ. ಆದರೆ ಅನೇಕ ಬಾರಿ ಇದ್ದಕ್ಕಿದ್ದಂತೆ ಈ ಗಿಡಗಳಲ್ಲಿ ಮೊಗ್ಗು ಉದುರುವುದು ಅಥವಾ ಬಡ್ ಡ್ರಾಪಿಂಗ್ ಅಂತೇನು ಕರಿತೀವಿ ಪ್ರಾರಂಭ ಆಯಿತು ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಗಿಡ ಚೆನ್ನಾಗಿಯೇ ಬೆಳೀತಾ ಇರುತ್ತೆ, ಎಲೆಗಳು ಹಚ್ಚ ಹಸಿರಾಗಿರ್ತವೆ, ಆದರೂ ಕೂಡ ಬಡ್ ಡ್ರಾಪಿಂಗ್ ಆಗ್ತಾ ಇರುತ್ತೆ. ಇದು ದಾಸವಾಳದಲ್ಲಿ ತುಂಬ ದೊಡ್ಡ ಸಮಸ್ಯೆ ಅಂತಲೇ ಅನ್ಬೋದು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಈ ಬಡ್ ಡ್ರಾಪಿಂಗ್ ಅಥವಾ ಮೊಗ್ಗು ಬಿದಿರುವಿಕೆಯ ಸಮಸ್ಯೆಗೆ ಕಾರಣಗಳು ಹಾಗೂ ಇದಕ್ಕೆ ಪರಿಹಾರದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸಮಸ್ಯೆ ನಿಮ್ಮ ದಾಸವಾಳದಲ್ಲಿ ಕಂಡು ಬಂದಿದೆ ಅಂತಂದರೆ ಫಸ್ಟ್ ನೀವು ಇದಕ್ಕೆ ನಿಖರವಾದ ಕಾರಣ ಏನು ಅನ್ನೋದನ್ನು ಕಂಡುಹಿಡಿಯಬೇಕು. ಗಿಡವನ್ನು ಹೂವನ್ನು ಸರಿಯಾಗಿ ನೀವು ಪರೀಕ್ಷೆ ಮಾಡಬೇಕು. ಗಿಡ ಅನಾರೋಗ್ಯಕರವಾಗಿ ಕಂಡುಬಂದರೆ, ಹಳದಿಯಾಗಿ ಬಾಡಿದಂತೆ ಕಂಡುಬಂದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ನೀವು ಮೊದಲು ಕಂಡುಹಿಡಿಯಬೇಕು. ಈ ಬಡ್ ಡ್ರಾಪಿಂಗ್ ಸಮಸ್ಯೆಗೆ ಒಂದೊಂದಾಗಿ ಕಾರಣಗಳು ಏನೇನು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ, ಗಿಡಗಳಿಗೆ ನೀವು ನೀರನ್ನು ಸರಿಯಾಗಿ ಹಾಕದೇ ಇರಬಹುದು. ಅಂದರೆ ರೆಗ್ಯುಲರ್ ಆಗಿ ನೀರು ಹಾಕದೆ ಗಿಡಗಳು ಬಾಡುವುದರಿಂದ ಕೂಡ ಮೊಗ್ಗುಗಳು ಉದುರೋದಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಎಲೆಗಳು ಹಳದಿಯಾಗಿ ಉದುರುವ ಸಾಧ್ಯತೆ ಇರುತ್ತೆ. ಮಣ್ಣಿನ ಮೇಲ್ಭಾಗ ಪೂರ್ತಿಯಾಗಿ ಒಣಗಿದೆ ಅಂತ ಟೆಸ್ಟ್ ಮಾಡಿ ಬೇಕಾದರೆ ನೀರನ್ನು ಹಾಕಿ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಅತಿಯಾಗಿ ನಾವು ನೀರನ್ನು ಹಾಕಿದಾಗ ಕೂಡ ಈ ಬಡ್ ಡ್ರಾಪಿಂಗ್ ಅನ್ನೋ ಸಮಸ್ಯೆ ಕಾಣಬಹುದು. ಅಂದರೆ ನೀರು ಎಕ್ಸಸ್ ಆದಾಗ ಕೂಡ ಈ ಸಮಸ್ಯೆ ಕಾಣಬಹುದು. ಅದರಿಂದ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ. ಈ ಮೊಗ್ಗು ಉದುರುವಿಕೆಗೆ ಇನ್ನೊಂದು ಕಾರಣ ಅಂತಂದರೆ ಇನ್ಸೆಕ್ಟ್ಸ್ ಅಂತಂದರೆ ಅಫೀಡ್ಸ್, ಥ್ರೈಪ್ಸ್ ಇಂತಹ ಕೀಟಗಳು ಏನು ಮಾಡ್ತವೆ, ಮೊಗ್ಗುಗಳಿಗೆ ಅಂಟ್ಕೊಂಡು ಕೂತ್ಕೊಂಡು ರಸವನ್ನು ಹೀರೋದಕ್ಕೆ ಪ್ರಾರಂಭ ಮಾಡ್ತವೆ. ಆದ್ರಿಂದ ಮೊಗ್ಗುಗಳು ಉದುರೋದಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊಗ್ಗಿನ ಮೇಲೆ ಕೀಟ ಹೇಗೆ ಓಡಾಡ್ತಾ ಇದೆ ಅಂತ. ಮೊಗ್ಗುಗಳನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಕೀಟ ಅಂಟಿಕೊಂಡಿರೋದು ಕಾಣುತ್ತೆ. ನೋಡಿ, ಇಲ್ಲಿ ಮೀಲಿ ಬಗ್ ಅಂಟಿಕೊಂಡಿರೋದನ್ನು ನೀವು ಗಮನಿಸಬಹುದು. ಇಂತಹ ಮೊಗ್ಗುಗಳು ಎಷ್ಟು ದುರ್ಬಲವಾಗಿರ್ತವೆ ಅಂದರೆ ಸ್ವಲ್ಪ ಹಿಡಿದು ಎಳೆದ್ರೆ ಸಾಕು ಕಿತ್ತು ಕೈಗೆ ಬರ್ತವೆ. ನೋಡಿ, ಇಂತಹ ಮೊಗ್ಗುಗಳು ಕೆಳಕ್ಕೆ ಉದುರಿರೋದನ್ನು ಕೂಡ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಆದ್ರಿಂದ ಇಂತಹ ಮೊಗ್ಗುಗಳನ್ನು ನೀವು ಸರಿಯಾಗಿ ಗಮನಿಸಬೇಕು. ಒಂದು ವೇಳೆ ಮೊಗ್ಗು ಉದುರ್ತಾ ಇದ್ರೆ ಈ ಕೀಟಗಳು ಕೂಡ ಇದಕ್ಕೆ ಕಾರಣ ಇರಬಹುದು. ಅಲ್ಲದೆ ದಾಸವಾಳದಲ್ಲಿ ಪ್ರಮುಖವಾಗಿ ಬಡ್ ಮಿಡ್ಜ್ ಅಥವಾ ಗಾಲ್ ಮಿಡ್ಜ್ ಅಂತ ಕೂಡ ಕರಿತೀವಿ. ಇವುಗಳ ಲಾರ್ವಾ ಇದಕ್ಕೆ ಕಾರಣ ಆಗಬಹುದು. ಈ ಲಾರ್ವಾ ತುಂಬ ಸಣ್ಣದಾಗಿರ್ತವೆ ಹಾಗೂ ಬರಿಗಣ್ಣಿಗೆ ತಕ್ಷಣ ಕಾಣೋದಿಲ್ಲ. ಇವು ಮೊಗ್ಗಿನ ಒಳಗೆ ಇರೋದ್ರಿಂದ ಕಂಡುಹಿಡಿಯೋದು ತುಂಬಾ ಕಷ್ಟ. ನೀವು ಏನು ಮಾಡಬೇಕು ಅಂತಂದರೆ, ಆಗತಾನೆ ಉದುರಿರುವಂಥ ಮೊಗ್ಗು ಅಥವಾ ಉದುರೋದಕ್ಕೆ ಸಿದ್ಧವಾಗಿರುವಂಥ ಮೊಗ್ಗನ್ನು ಕಟ್ ಮಾಡಿ ನೋಡಬೇಕು. ಒಳಭಾಗದಲ್ಲಿ ತುಂಬ ಸಣ್ಣದಾಗಿರುವಂತಹ ಮ್ಯಾಗೋಟ್ಸ್ ರೀತಿಯಲ್ಲಿ ಕಾಣುವಂತಹ ಈ ಲಾರ್ವಾಗಳನ್ನು ನೀವು ಕಾಣಬಹುದು. ಇಂತಹ ಸಂದರ್ಭಗಳಲ್ಲಿ ನೀವು ಈ ಮೊಗ್ಗುಗಳನ್ನು ತೆಗೆದುಬಿಟ್ಟು ಡಿಸ್ಟ್ರಾಯ್ ಮಾಡಬೇಕು. ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಗಳನ್ನು ಯೂಸ್ ಮಾಡ್ಬೋದು. ನೀಮ್ ಆಯಿಲನ್ನು ಕೂಡ ನೀವು ಉಪಯೋಗಿಸ್ಬೋದು. ಇಮಿಡಾಕ್ಲೋಪ್ರಿಡ್ ಅನ್ನೋ ಒಂದು ಕೆಮಿಕಲ್ ಇನ್ಸೆಕ್ಟಿಸೈಡ್ ಸಿಗುತ್ತೆ, ಅದನ್ನು ಬೇಕಿದ್ರೂ ನೀವು ಉಪಯೋಗಿಸ್ಬೋದು. ಫರ್ಟಿಲೈಸರ್ಗಳ ಅತಿಯಾದ ಬಳಕೆಯಿಂದ ಕೂಡ ಮೊಗ್ಗುಗಳು ಉದುರುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನೈಟ್ರೋಜನ್ ಅಧಿಕ ಇರುವಂತಹ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಗಿಡದ ಎಲೆಗಳು ಅಧಿಕವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಮೊಗ್ಗುಗಳ ಬೆಳವಣಿಗೆಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಸಿಗದೆ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗಬಹುದು. ಒಂದು ವೇಳೆ ಈ ಮೊಗ್ಗು ಅಥವಾ ಹೂಗಳಲ್ಲಿ ಕೀಟಗಳು ಅಥವಾ ಇವುಗಳ ಲಾರ್ವೆ ನಿಮಗೆ ಕಂಡು ಬಂದಿಲ್ಲ ಅಂತ ಅನ್ನೋದಾದರೆ, ಅಥವಾ ನೀವು ಕೆಮಿಕಲ್ ಫರ್ಟಿಲೈಸರನ್ನು ಈ ಗಿಡಗಳಿಗೆ ಉಪಯೋಗಿಸಿಲ್ಲ ಅಂತ ಅನ್ನೋದಾದರೆ, ಈ ಬಡ್ ಡ್ರಾಪಿಂಗ್ ಸಮಸ್ಯೆಗೆ ವಾತಾವರಣದಲ್ಲಿನ ಬದಲಾವಣೆಗಳು ಕಾರಣ ಇರಬಹುದು. ನಿಮ್ಮ ಗಿಡಗಳು ಆರೋಗ್ಯಪೂರ್ಣವಾಗಿದ್ದು ಹಚ್ಚ ಹಸಿರಾಗಿದ್ದಾವೆ, ಆದರೂ ಕೂಡ ಈ ಮೊಗ್ಗು ಉದುರೋದು ಅಥವಾ ಬಡ್ ಡ್ರಾಪಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅನ್ನೋದಾದರೆ ಇದಕ್ಕೆ ಕಾರಣ ಬಿಸಿಲು ಅಥವಾ ಹೀಟ್ ಹೆಚ್ಚಾಗಿರಬಹುದು. ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕಡಿಮೆ ಆಗಿಬಿಟ್ಟು ಮೊಗ್ಗುಗಳು ಹೂವಾಗಿ ಅರಳೋದಕ್ಕೆ ಪ್ರಾರಂಭ ಆಗುತ್ತೆ. ಕೆಲವು ಪ್ರದೇಶಗಳಲ್ಲಿ ವಾತಾವರಣದಲ್ಲಿ ತಕ್ಷಣ ಉಂಟಾಗುವಂತಹ ಬದಲಾವಣೆಗಳಿಂದ ಕೂಡ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗಬಹುದು. ಉದಾಹರಣೆಗೆ, ಅತಿಯಾದ ಬಿಸಿಲು ಬೆಳಗ್ಗೆ ಇರುತ್ತೆ, ರಾತ್ರಿ ಶೀತದ ವಾತಾವರಣ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಬಡ್ ಡ್ರಾಪಿಂಗ್ ಅಥವಾ ಮೊಗ್ಗು ಉದುರುವಿಕೆ ಪ್ರಾರಂಭ ಆಗ್ಬೋದು. ಕೆಲವೊಮ್ಮೆ ಡ್ರೈ ವಾತಾವರಣ ಇರುತ್ತೆ, ಅದು ಇದ್ದಕ್ಕಿದ್ದಂತೆ ಚೇಂಜ್ ಆಗಿಬಿಟ್ಟು ಮಳೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇಂಥ ಸಂದರ್ಭಗಳಲ್ಲೂ ಈ ಬಡ್ ಡ್ರಾಪಿಂಗ್ ಸಮಸ್ಯೆ ಉಂಟಾಗ್ಬೋದು. ಕೆಲ ದಿನಗಳವರೆಗೆ ಇದು ಇರುತ್ತೆ, ಮತ್ತೆ ಮಾಮೂಲಾಗುತ್ತೆ. ನಂತರ ಅತಿಯಾದ ಬಿಸಿಲು ಅಥವಾ ಶಾಖ ಹೆಚ್ಚಾಗಿದೆ ಅಂತ ಕಂಡು ಬಂದರೆ ನೀವು ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡಬಹುದು. ಇದರಿಂದ ಕೆಲಮಟ್ಟಿಗೆ ಈ ಬಡ್ ಡ್ರಾಪಿಂಗ್ ಸಮಸ್ಯೆಯನ್ನು ನೀವು ದೂರ ಮಾಡಬಹುದು. ನೀವು ಪಾಟ್ ಇಟ್ಟಿರುವಂತಹ ನೆಲ ಹೆಚ್ಚು ಬಿಸಿಯಾಗಿ
ಇದರಿಂದ ಬೇರಿಗೆ ತೊಂದರೆಯಾಗಿ ಮೊಗ್ಗು ಉದುರುವ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ನೀವು ಸ್ಟ್ಯಾಂಡನ್ನು ಬೇಕಿದ್ರೆ ಪಾಟ್ ಕೆಳಗಡೆ ಉಪಯೋಗಿಸ್ಬೋದು. ಒಂದು ವೇಳೆ ನೀವು ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀರಿ ಅಂತಂದರೆ ಟೆರೆಸ್ ಮೇಲೆ ಒಂದು ವೇಳೆ ಶೀಟ್ಸನ್ನು ಏನಾದ್ರು ಹಾಕಿದರೆ ಶಾಖ ಹೆಚ್ಚಾಗಿ ಮೊಗ್ಗು ಉದುರುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ದಾಸವಾಳದ ಮೊಗ್ಗು ಉದುರುವಿಕೆ ಅಥವಾ ಬಡ್ ಡ್ರಾಪಿಂಗನ್ನು ತಡಿಬೇಕು ಅಂತ ಅನ್ನೋದಾದರೆ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಗಿಡದ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪೂರೈಸಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಈ ಬಡ್ ಡ್ರಾಪಿಂಗ್ ಅನ್ನೋದನ್ನು ನಾವು ಖಂಡಿತ ತಡೆಯೋದಕ್ಕೆ ಸಾಧ್ಯ ಇದೆ. ಈಗ ಈ ಮೊಗ್ಗು ಉದುರೋದನ್ನು ತಡೆಯೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತಂದರೆ ನೀವು ಆಗಾಗ್ಗೆ ಗಿಡಗಳನ್ನ ಪ್ರೂನಿಂಗ್ ಮಾಡೋದನ್ನು ಬಿಡಬಾರ್ದು. ಇದರಿಂದ ಬಡ್ ಡ್ರಾಪಿಂಗ್ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ. ಆಮೇಲೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಈ ಗಿಡಗಳಿಗೆ ನೀವು ಸಪ್ಲೈ ಮಾಡಬೇಕು. ಹೇಗೆ ಮಾಡೋದು ಅಂತಂದರೆ ಗಿಡದ ಅಥವಾ ಪಾಟ್ನಲ್ಲಿರೋ ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ನೀವು ತೆಗೆದುಬಿಟ್ಟು ಇದಕ್ಕೆ ವರ್ಮಿ ಕಾಂಪೋಸ್ಟನ್ನು ಆ್ಯಡ್ ಮಾಡಬೇಕು. ಆಮೇಲೆ ಫಿಶ್ ಅಮೈನೋ ಆ್ಯಸಿಡ್ ಅಂತ ಸಿಗುತ್ತೆ ನಿಮಗೆ, ಅದನ್ನು ತಂದು ಹಾಕ್ಬೋದು. ಆಮೇಲೆ ಬಯೋವಿಟಾ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ಆಮೇಲೆ ಡ್ರೈ ಆಗಿರುವಂತಹ ಬನಾನಾ ಪೀಲ್ ಇದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಇದರ ಮೇಲ್ಭಾಗದಲ್ಲಿ ನೀವು 50% ಗಾರ್ಡನ್ ಸಾಯಿಲನ್ನು ಹಾಕಬೇಕು. ಆಮೇಲೆ 25% ಕೋಕೋಪೀಟನ್ನು ಹಾಕಬೇಕು. ಆಮೇಲೆ 25% ವರ್ಮಿ ಕಾಂಪೋಸ್ಟ್ ಅಥವಾ ಕೌಡಂಗ್ ಕಾಂಪೋಸ್ಟ್ ಯಾವುದನ್ನಾದರೂ ನೀವು ಹಾಕಬಹುದು. ಇದರಿಂದ ಗಿಡಗಳಿಗೆ ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇರಳವಾಗಿ ಸಿಗುತ್ತೆ ಹಾಗೂ ಗಿಡಗಳಿಗೆ ಅಥವಾ ಮೊಗ್ಗುಗಳಿಗೆ ಸ್ಟ್ರೆಂತ್ ಬರುತ್ತೆ. ಇವು ಸುಲಭವಾಗಿ ಉದುರೋದಿಲ್ಲ. ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಈ ಬಡ್ ಡ್ರಾಪಿಂಗ್ ಅಥವಾ ಮೊಗ್ಗು ಉದುರೋದು ನಿಂತೇ ಇಲ್ಲ, ಸ್ಟಾಪ್ ಆಗ್ತಾ ಇಲ್ಲ ಅಂತ ಅನಿಸಿದರೆ ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ. ಇದು ತುಂಬ ಅಗತ್ಯ ಆದರೆ ಮಾತ್ರ ಮಾಡಿ. 1 ಲೀಟರ್ ನೀರಿಗೆ 1 ಟೀ ಚಮಚ ಪೊಟ್ಯಾಷನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು. ಇದರಿಂದ ಈ ಬಡ್ ಡ್ರಾಪಿಂಗ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇನ್ನೊಂದು ಕಾರಣ ಅಂತಂದರೆ ಈ ಮ್ಯಾಗ್ನೀಷಿಯಂ ಕೊರತೆಯಿಂದ ಕೂಡ ಈ ಬಡ್ ಡ್ರಾಪಿಂಗ್ ಅಥವಾ ಮೊಗ್ಗು ಉದುರೋದು ಪ್ರಾರಂಭ ಆಗಿರ್ಬೋದು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಎಪ್ಸಮ್ ಸಾಲ್ಟನ್ನು ಉಪಯೋಗಿಸ್ಬೋದು. 1 ಲೀಟರ್ ನೀರಿಗೆ 1 ಟೀ ಚಮಚ ಎಪ್ಸಮ್ ಸಾಲ್ಟನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿ. 15 ದಿನಗಳಿಗೆ ಒಮ್ಮೆ ನೀವು ಸ್ಪ್ರೇ ಮಾಡಿದರೆ ಸಾಕು, ಈ ಮೊಗ್ಗು ಉದುರುವಿಕೆ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಮನಸ್ಸು ಮಾಡಿದರೆ ಖಂಡಿತ ಈ ದಾಸವಾಳದಲ್ಲಿ ಮೊಗ್ಗು ಉದುರೋದನ್ನು ನೀವು ತಡಿಬಹುದು. ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುವಂತಹ ಗೊಬ್ಬರವನ್ನು ಹಾಕಿ ಫಾಸ್ಫರಸ್ ಹೆಚ್ಚು ಇರುವಂತಹ ಗೊಬ್ಬರವನ್ನು ಕೊಡೋದು ಒಳ್ಳೆಯದು. ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಗಿಡಕ್ಕೆ ಹಾಕೋದ್ರಿಂದ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಅಗತ್ಯ ಪ್ರಮಾಣದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಗಿಡಗಳಿಗೆ ಕೊಡೋದ್ರಿಂದ, ಸರಿಯಾದ ಕ್ರಮದಲ್ಲಿ ನೀರನ್ನು ಹಾಕೋದ್ರಿಂದ ಈ ಮೊಗ್ಗು ಉದುರೋದನ್ನು ನೀವು ತಡಿಬಹುದು. ಅಷ್ಟೇ ಅಲ್ಲ, ನೀವು ಗಿಡಗಳನ್ನು ಪ್ರತಿ ದಿವಸ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಇವುಗಳ ಸಮಸ್ಯೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಗಿಡಗಳ ಬಗ್ಗೆ ತುಂಬ ಕಾಳಜಿಯನ್ನು ನೀವು ವಹಿಸಬೇಕು. ಇದರಿಂದ ಇವುಗಳ ಸಮಸ್ಯೆನ ನೀವು ಖಂಡಿತ ದೂರ ಮಾಡಬಹುದು. ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೂಗಳನ್ನು ಪಡಿಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ಉಪಯೋಗಕ್ಕೆ ಬರುವಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.